ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನು ಮತ್ತೊಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೀನಿ, ಸಾಲ್ವ್ ಮಾಡ್ತಾ ಇದ್ದೀನಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನೀವು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡುವಾಗ ನೀನು ಮೊದಲನೆಯ ಹಂತದಲ್ಲಿ ಒಂದು 25-50 ಕ್ವಶನನ್ನು ತಗೊಂಡು ಕ್ವಶನನ್ನು ಓದಿ 4 ಆಪ್ಷನ್ಸನ್ನು ಓದಿ ಮತ್ತು ಆನ್ಸರ್ ಯಾವ್ದು ಇರ್ತದ ಅದನ್ನು ಓದ್ರಿ. ಇದು ಒಂದು ಹಂತ. ಸಾರಿ. ಆ್ಯಂಡ್ ಎರಡನೇ ಹಂತದಲ್ಲಿ ಏನು ಒಂದು 25 ಕ್ವಶನ್ ಓದಿದ್ರಿ ಅಂತ ತಿಳ್ಕೊಡ್ರಿ. ಅದರಲ್ಲಿ ಯಾವುದಾದ್ರೂ ಒಂದು ಕ್ವಶನನ್ನು ಸೆಲೆಕ್ಟ್ ಮಾಡ್ರಿ. ಆ ಕ್ವಶನನ್ನು ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡ್ರಿ, ಸಾಲ್ವ್ ಮಾಡ್ರಿ, ಅನಲೈಸ್ ಮಾಡ್ರಿ. ಫಾರ್ ಎಕ್ಸಾಂಪಲ್, ಆ ಒಂದು ಕ್ವಶನ್ ಟೆನ್ಸಿಗೆ ಸಂಬಂಧಪಟ್ಟಿತ್ತಂದ್ರೆ ಇಡೀ ಟೆನ್ಸ್ ಚಾಪ್ಟರನ್ನು ಓದ್ಕೊಳ್ರಿ. ಬೇರೆ ಕ್ವಶನೂ ಏನೋ ಅರ್ಥ ಆಗ್ತಾವ ಆ್ಯಂಡ್ ನೀವು ಇಡೀ ಟಾಪಿಕ್ನು ಕಲ್ತಂಗೆ ಆಗ್ತದ. ಬೇರೆ ಎಕ್ಸಾಮ್ ಬರೆಯಕ್ಕೆ ಹೋದಾಗ ಅಲ್ಲಿ ಭಾಳ ಹೆಲ್ಪ್ ಆಗುತ್ತದೆ ನಿಮಗೆ. ಯಾಕೆಂದರೆ ನೀವು ಸೆಪರೇಟಾಗಿ ಒಮ್ಮೆಮ್ಮೆ ಓದ್ತಾ ಇರೋದಿಲ್ಲ. ಸೊ ಅದನ್ನು ಈ ಕ್ವಶನ್ ಪೇಪರ್ ಬಿಡಿಸೋ ಸಮಯದಲ್ಲೇ ಓದಿದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ ನಿಮಗೆ. ಬಿಕಾಸ್ ಆ ಕ್ವಶನನ್ನು ಬಿಡಿಸ್ಬೇಕಾಗಿರ್ತದೆ ನೀವು, ಅಥವಾ ಆ ಕ್ವಶನ್ಗೆ ಆನ್ಸರ್ ಹೇಗೆ ಬಂತು ಅಂತ ನೋಡ್ಬೇಕಾಗಿರ್ತದೆ. ಅವಾಗ ಆ ಚಾಪ್ಟರ್ ಓದುವಾಗ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಅದಕ್ಕಾಗಿ ಆ ಒಂದು ಕ್ವಶನನ್ನು ಸೆಲೆಕ್ಟ್ ಮಾಡಿ, ಅದು ಆ ಕ್ವಶನ್ನು ಯಾವ ಟಾಪಿಕ್ಕಿಗೆ ಸಂಬಂಧಪಟ್ಟಿದೆ ಆ ಟಾಪಿಕ್ಕನ್ನು ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಬೇಕು. ಅದು ಆರ್ಟಿಕಲ್ಗೆ ಸಂಬಂಧಪಟ್ಟಿದ್ರೆ ಇಡೀ ಆರ್ಟಿಕಲ್ಸನ್ನು ಓದ್ರಿ, ಒಂದು ಅರ್ಧ ತಾಸಾದರೂ ಓದ್ರಿ. ಇನ್ ಡೀಟೇಲ್ ಆಗಿ ಓದದೇ ಇದ್ರೂ ಜಸ್ಟ್ ಗ್ಲಾನ್ಸ್ ಆದರೂ ಮಾಡ್ಕೋತ ಹೋಗ್ರಿ. ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್ ಬಗ್ಗೆ ಇದ್ರೆ, ಡಿಗ್ರೀಸ್ ಬಗ್ಗೆ ಇದ್ರೆ ಡಿಗ್ರೀಸ್ ಅನ್ನ ಕಂಪ್ಲೀಟ್ ಆಗಿ ಓದ್ರಿ. ಇಫ್ ಕಂಡೀಷನಲ್ಸ್ ಬಗ್ಗೆ ಇದ್ರೆ ಇಫ್ ಕಂಡೀಷನಲ್ ಅನ್ನ ಡೀಟೇಲ್ ಆಗಿ ಓದ್ರಿ. ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತೆ ಇದ್ರೆ ಅದು ಇಡಿಯಮ್ಸ್ಗೆ ಸಂಬಂಧಪಟ್ಟಿದ್ರೆ ಒಂದು 50 ಇಡಿಯಮ್ಸ್ ಅನ್ನ ಓದ್ರಿ. ಲೈಕ್ ದಿಸ್. ಈ ರೀತಿಯಾಗಿ ಕ್ವಶನ್ ಪೇಪರ್ ಅನ್ನ ಬಿಡಿಸ್ಬೇಕು ನಾವು. ಹಾಗೇನೆ ಇಲ್ಲಿ ಏನ್ ಮಾಡ್ತೀವಿ, ಒಂದು ಯಾವ್ದಾದ್ರು ಕ್ವಶನ್ ಅನ್ನ ತಗೊಂಡು, ಯಾವುದೇ ಕ್ವಶನ್ ಪೇಪರ್ ಇರಲಿ ತಗೊಂಡು, ಆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಕ್ವಶನ್ ಅನ್ನು ತಗೊಂಡು ಆ ಕ್ವಶನ್ ಅನ್ನ ಮ್ಯಾಕ್ಸಿಮಮ್ ಏನು ಇನ್ ಡೆಪ್ತ್ ಆಗಿ ಬಿಡ್ಸಾಕ ಟ್ರೈ ಮಾಡ್ತೀವಿ. ಇದು ತಿಳ್ಕೊಬೇಕು ನೀವು. ಯಾವುದೇ ಕ್ವಶನ್ ಪೇಪರ್ ಇರಲಿ, ಟೀಚರ್ ಪೋಸ್ಟಿಗೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ ಇರಲಿ, ಓಲ್ಡ್ ಕ್ವಶನ್ ಪೇಪರ್, ಪ್ರೀವಿಯಸ್ ಕ್ವಶನ್ ಪೇಪರ್, ಬ್ಯಾಂಕಿಂಗ್ ಇರಲಿ, UPSC ಇರಲಿ, KS ಇರಲಿ, SSC GD ಇರಲಿ, ಯಾವುದೇ ಕ್ವಶನ್ ಪೇಪರ್ ಇರಲಿ, FDA, SDA, ಟೀಚರ್ ಪೋಸ್ಟಿನು, ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಕ್ವಶನ್ ಅನ್ನು ಎಲ್ಲ ಕ್ವಶನ್ ಪೇಪರ್ ಅನ್ನು ಬಿಡಿಸ್ರಿ. ಇದು ಟೀಚರಿಗೆ ಸಂಬಂಧಪಟ್ಟಿದೆ, ನಾವು ಏನು FDA ಓದ್ತಾ ಇದ್ದೀವಿ ಅಂತ ಹೇಳುವಂಗಿಲ್ಲ. ಯಾವುದೇ ಎಕ್ಸಾಮ್ ಇರಲಿ, ಇಂಗ್ಲಿಷ್ ಗ್ರಾಮರ್ ಸೇಮ್ ಇರ್ತದೆ, ನೀವು ಹಾಗೇನೆ ಬಿಡಿಸ್ಬೇಕು. ಮತ್ತು ಜನರಲ್ ನಾಲೆಡ್ಜ್ ಯಾವುದೇ ಎಕ್ಸಾಮ್ ಇರಲಿ, ಎಲ್ಲಾ ಎಕ್ಸಾಮ್ ಕ್ವಶನ್ ಪೇಪರ್ ಅನ್ನು ಓದ್ಬೇಕು ನೀವು. ಓನ್ಲಿ FDA ಕಂಡಕ್ಟ್ ಮಾಡಿದಂಥ ಕ್ವಶನ್ ಪೇಪರ್ ಅಷ್ಟೇ ಕಲೆಕ್ಟ್ ಮಾಡಿ ಓದಬಾರ್ದು, ಅಲ್ಲೇ ಫೇಲ್ ಆಗೋದು. ಓಕೆ, ಅದಕ್ಕಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ವಶನ್ ಪೇಪರ್ ಅನ್ನು ಕಲೆಕ್ಟ್ ಮಾಡಿ ಡೈಲಿ 50, 100, 25 ನಿಮಗೆ ಎಷ್ಟು ಆಗ್ತದೋ ಅಷ್ಟು ನಿಮ್ಮ ಟೈಮ್ ಟೇಬಲ್ ಪ್ರಕಾರ ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನು ಬಿಡಿಸ್ಬೇಕು. ಯಾವಾಗಲೂ ಕ್ವಶನ್ ಪೇಪರ್ ಏನೋ ಬಿಡಿಸ್ಲೇಬೇಕು. ಆ ದಿನ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ದೇನೆ ಹೋಗಲೇಬಾರ್ದು, ಅದು ದಿನ ಕಂಪ್ಲೀಟ್ ಆಗಬಾರ್ದು. ಅಟ್ಲೀಸ್ಟ್ ಒಂದು 5 ಆದರೂ ಬಿಡಿಸಿ ನೀವು ಬಿಡಿಸ್ಲೇಬೇಕು ಆ ದಿನ. ಓಕೆ, ಆ ಅರ್ಥದಲ್ಲಿ ಅಂದರೆ ಡೈಲಿ. ಓಲ್ಡ್ ಕ್ವಶನ್ ಪೇಪರ್ ಇದು ಒಂದು ಟೀಚರ್ ರೆಕ್ರೂಟ್ಮೆಂಟ್ ಅಲ್ಲಿ ಏನು ಇದ್ದಂಥ ಕ್ವಶನ್, ಹಳೆಯ ಪ್ರಶ್ನೆ ಪತ್ರಿಕೆ, ಬಹಳ ಹಳೆಯದು. ಯಾಕಂದ್ರೆ 2025 ಅಂತ ಇದೆ ಇಲ್ಲಿದು. ಈಗ ನೋಡ್ರಿ, ಇದು ಒಂದು ಪ್ಯಾರಾ ಕೊಟ್ಟಿರ್ತಾರ, ಡ್ಯಾಶ್ ಕೊಟ್ಟಿದ್ದಾರೆ ನೋಡ್ರಿ, ಆ ಡ್ಯಾಶ್ ಇಂದ ನಂಬರ್ ಕೊಟ್ಟಿದ್ದಾರೆ. 87, 88 ಡ್ಯಾಶ್, 89 ಡ್ಯಾಶ್ and 90 dash, 91 dash,
ಓಕೆ, ಲೈಕ್ ದಿಸ್. ಇಲ್ಲಿ ಅಂಡರ್ಲೈನ್ ಮಾಡ್ತೀನಿ, ಅದು ಸ್ಪಷ್ಟವಾಗಿ ಗೊತ್ತಾಗ್ಲಿ ಅಂತೇಳಿ. ಇಲ್ಲಿ ಸುಟೇಬಲ್ ವರ್ಡ್ ಅನ್ನ ನಾವು ಫಿಲ್ ಅಪ್ ಮಾಡಬೇಕು. ಆಪ್ಷನ್ ಕೊಟ್ಟಿದ್ದಾರೆ ಅವರು. ಇವು ಆಪ್ಷನ್: ಫಸ್ಟ್ 87, 88, 89, 90, 91. 87 ಮುಂದೆ ಏನ್ ಮಾಡಿದಾರ, ಡ್ಯಾಶ್ ಕೊಟ್ಟಿದಾರಲ್ಲ, ಅಲ್ಲಿ ಈ ನಾಲ್ಕರಲ್ಲಿ ಯಾವುದು ಸುಟೇಬಲ್ ಆಗುತ್ತೆ ಅನ್ನೋದು ಫಿಲ್ ಅಪ್ ಮಾಡಬೇಕು. ಹಾಗೆ ಈ ಉಳಿದ ನಾಲ್ಕು ಆಪ್ಷನ್ಸ್. ಈಗ ನೋಡ್ರಿ, ಇಂಥ ಕ್ವಶನ್ ಇದ್ದಾಗ ಹೇಗೆ ಬಿಡಿಸುವುದು ಅನ್ನೋದು ಕ್ವಶನ್ ಅರೈಸ್ ಆಗುತ್ತೆ. ಓಕೆ, ಹೇಗೆ ಬಿಡಿಸುವುದು? ಮೊದಲು ಏನ್ ಮಾಡಬೇಕು, ಪ್ಯಾರಾವನ್ನ ಓದ್ಕೊಳ್ಬೇಕು. ಸಮಾಧಾನದಿಂದ, ಶಾಂತದಿಂದ ಪ್ಯಾರಾವನ್ನ ಓದ್ಕೊಳ್ಬೇಕು. ಅದನ್ನ ಆದಷ್ಟು ಅದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ಬೇಕು. ಒಂದು ಪಾಯಿಂಟ್. ಆಮೇಲೆ ಒಂದೊಂದು ಲೈನ್ ಓದ್ಕೋತ ಹೋಗ್ರಿ. ಇಲ್ಲಿ ಸ್ಟಾಪ್ ಮಾಡ್ರಿ. ನಾಲ್ಕು ಆಪ್ಷನ್ ಅನ್ನ ನೋಡ್ರಿ. 87 ನಾಲ್ಕು ಆಪ್ಷನ್ ಕೊಟ್ಟಿದಾರಲ್ಲ, ಅದನ್ನ ನೋಡ್ಬೇಕು. ಸಿನ್ಸ್ ದ ವರ್ಲ್ಡ್ ಹ್ಯಾಸ್ ಬಿಕಮ್ ಇಂಡಸ್ಟ್ರಿಯಲೈಸ್, ದೇರ್ ಹ್ಯಾಸ್ ಅಂತ ಸ್ಟಾಪ್ ಮಾಡಿ. 87 ಫಸ್ಟ್ ಏನೈತಿ, ಹ್ಯಾವ್ ಬೀನ್ ಐತಿ. ಹ್ಯಾವ್ ಬೀನ್ ಆಡ್ ಮಾಡ್ರಿ, ಮನಸ್ಸಿನಲ್ಲಿ ನೋಡ್ಕೊಳ್ಬೇಕು ಮೊದಲ. ಆಮೇಲೆ ಹ್ಯಾಸ್ ಬೀನ್ ಆಡ್ ಮಾಡಿ ಮತ್ತೊಮ್ಮೆ ಓದ್ರಿ. ಮತ್ತೊಮ್ಮೆ ಹ್ಯಾಡ್ ಬೀನ್ ಅಂತ ಆಡ್ ಮಾಡಿ ಆ ಸೆಂಟೆನ್ಸ್ ಅನ್ನ ಓದ್ರಿ. ವಾಸ್ ಅನ್ನ ಆಡ್ ಮಾಡಿ ಮತ್ತೊಮ್ಮೆ ಓದ್ರಿ. ಈ ತರ ಅಂದ್ರ ಇಲ್ಲಿ ಈ ಸೆಂಟೆನ್ಸ್ ಅನ್ನ ಒಮ್ಮೆ ಏನ್ ಮಾಡ್ಬೇಕು ಅಂತಂದ್ರೆ, ಸಿನ್ಸ್ ದ ವರ್ಲ್ಡ್ ಹ್ಯಾಸ್ ಬಿಕಮ್ ಇಂಡಸ್ಟ್ರಿಯಲೈಸ್ಡ್, ದೇರ್ ಹ್ಯಾಸ್ ಬೀನ್ ಹ್ಯಾಡ್ ಬೀನ್. ಸಿನ್ಸ್ ದ ವರ್ಲ್ಡ್ ಹ್ಯಾಸ್ ಬಿಕಮ್ ಇಂಡಸ್ಟ್ರಿಯಲೈಸ್ಡ್, ದೇರ್ ಹ್ಯಾಸ್ ಬೀನ್ ವಾಸ್. ಈ ತರ ನಾಲ್ಕು ಆಪ್ಷನ್ ಅನ್ನ ಯೂಸ್ ಮಾಡ್ಕೊತ ಹೋಗ್ರಿ. ಎಲ್ಲವೂ ಹಾಗೆ ಮಾಡ್ಬೇಕು. ಇದು ಒಂದು. ಅಲ್ಲಿ ಟೈಮ್ ಇರುದಿಲ್ಲ, ಈ ತರ ಮಾಡ್ಲಿಕ್ಕೆ ಟೈಮ್ ಇರುದಿಲ್ಲ. ಒಂದ್ ವೇಳೆ ಟೈಮ್ ಇತ್ತು ಅಂತಂದ್ರೆ ಈ ತರ ಇನ್ ಡೀಟೇಲ್ ಆಗಿ ಹೋಗ್ರಿ, ನಿಮಗೆ ಕನ್ಫ್ಯೂಷನ್ ಆದ್ರೆ ಟೈಮ್ ಈ ತರ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಬಹಳ ಕಡಿಮೆ ಇರ್ತದ ಅಲ್ಲಿ. ಒಂದು ಕ್ವಶನ್ಗೆ ಒಂದು ನಿಮಿಷನೂ ಇರುದಿಲ್ಲ. ಓಕೆ, ಆ ಅರ್ಥದಲ್ಲಿ ಏನ್ ಮಾಡ್ಬೇಕಂತಂದ್ರೆ, ಯೂಸ್ವಲಿ ಇಂಥ ಟಾಪಿಕ್ ಅನ್ನ ನಾವು ಹೆಂಗ್ ಸಾಲ್ವ್ ಮಾಡ್ತೀವಿ ಅಂತಂದ್ರೆ, ಓದುವಂತ ರೂಢಿ ಇದ್ದವರಿಗೆ ಮಾತ್ರ ಇವು ಹೆಚ್ಚು ಅನುಕೂಲ ಆಗ್ತಾವ, ಬೇಗನೆ ಬಿಡಿಸ್ತಾರ. ಅಂದ್ರೆ ನಮಗೆ ಇಂಗ್ಲಿಷ್ ನಲ್ಲಿ ನಾಲೆಜ್ ಇರ್ಬೇಕಾಗತ್ತೆ. ಅದ್ರ ಇಂಗ್ಲಿಷ್ ಜ್ಞಾನ ಬಹಳ ಬೇಕಾಗುತ್ತೆ ಇಂಥ ಕ್ವಶನ್ಸ್ ಅನ್ನ ಬಿಡಿಸ್ಬೇಕಾದ್ರೆ. ಹಾಗಂತೇಳಿ ಕೈ ಬಿಡಬಾರ್ದು. ಏನಾದ್ರೂ ಒಂದು ಸ್ಟ್ರಾಟಜೀಸ್ ಅನ್ನ ಯೂಸ್ ಮಾಡ್ಬೇಕು. ಓಕೆ, ಟ್ರೈ ಮಾಡ್ಬೇಕು, ಆದಷ್ಟು ಹೆಚ್ಚು ಓದಾಕ ಟ್ರೈ ಮಾಡ್ಬೇಕು. ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ ಓದ್ಬೇಕು. ನ್ಯೂಸ್ ಪೇಪರ್ ಓದಿದ್ರ ಇಂಥವೆಲ್ಲ ಹೆಚ್ಚು ನಿಮ್ಗೆ ಯೂಸ್ಫುಲ್ ಆಗ್ತಾವ. ಇಂಥ ಕ್ವಶನ್ ಏನೋ ಬಿಡ್ಸಾಕ ನ್ಯೂಸ್ ಪೇಪರ್ ಬಹಳ ಯೂಸ್ಫುಲ್ ಆಗ್ತಾವ. ನೀವು ಡೈಲಿ ಕ್ವಶನ್ ಪೇಪರ್ ಅನ್ನು ಓದ್ತಾ ಇದ್ರೆ ಅಟ್ಲೀಸ್ಟ್ ಒಂದು 5ರೊಳಗ 2-3 ಆದ್ರೂ ನೀವು ಏನು ಗೊತ್ತಿರದೇ ಇದ್ರು ನ್ಯೂಸ್ ಪೇಪರ್ ಓದುವಂತ ರೂಢಿ ಇದ್ರ, ಸೀರಿಯಸ್ ಆಗಿ ಓದ್ತಾ ಇದ್ರ, ನೀವು ಏನು ಕರೆಕ್ಟ್ ಆನ್ಸರ್ ಅನ್ನ ಮಾಡ್ತೀರಿ. ಆದ್ರೂ ಸಹಿತ ನಾ ಕೆಲವೊಂದಿಷ್ಟು ಐಡಿಯಾಸ್ ಅನ್ನ ಹೇಳ್ತೀನಿ, ಹೆಂಗ್ ಸಾಲ್ವ್ ಮಾಡ್ಬೇಕು ಇಂಥ ಕ್ವಶನ್ಸ್ ಅನ್ನ ಅಂತೇಳಿ. ಅದನ್ನ ಫಾಲೋ ಮಾಡ್ರಿ. ಮೊದಲನೇದಾಗಿ ಇದು ಹೆಚ್ಚು ಓದುವಂತ ರೀಡಿಂಗ್ ಹ್ಯಾಬಿಟ್ ಯಾರಿಗಿರ್ತದೋ ಅವರಿಗೆ 100% ಬರ್ತದೆ. ಇಂಗ್ಲಿಷ್ ಜ್ಞಾನ ಹೆಚ್ಚಿಗೆ ಯಾರಿಗಿರ್ತದೋ ಅವ್ರಿಗೆ ಬರ್ತದೆ. ಬೇಸಿಕ್ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಸಹಿತ ಗ್ರಾಮರ್ ಬದ್ಧವಾಗಿರುವುದರಿಂದ, ಅಂದ್ರೆ ಗ್ರಾಮರಿಗೆ ಸಂಬಂಧಪಟ್ಟಿರುವುದರಿಂದ ಅಟ್ಲೀಸ್ಟ್ 5ರೊಳಗೆ 3 ಆದ್ರೂ ಮಾಡ್ಬೋದು. ಓಕೆ, ಆ ಅರ್ಥದಲ್ಲಿ ಇದು ಇನ್ಫ್ಯಾಕ್ಟ್ ಗ್ರಾಮರ್ಗೆ ಸಂಬಂಧಪಟ್ಟದ. ಆಲ್ಮೋಸ್ಟ್ ನೀವು ಗ್ರಾಮರ್ನ ಅಥವಾ ಗ್ರಾಮರ್ ನಾಲೆಜ್ ನಿಮಗೆ ಬಹಳ ಇತ್ತು ಅಂತಂದ್ರೆ, ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ರೆ, ನೀವು ಇದನ್ನ ಸಾಲ್ವ್ ಮಾಡ್ಬೋದು. ಏನ್ ಮಾಡ್ಬೇಕಂದ್ರೆ, ಮೊದಲು ಕೊಟ್ಟಂತ ಪ್ಯಾರಾ ನೋಡ್ಕೊಡ್ರಿ. ಈ ಒಂದು ಪ್ಯಾರಾ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಇದೆಯೋ, ಪಾಸ್ಟ್ ಟೆನ್ಸ್ ಇದೆಯೋ, ಫ್ಯೂಚರ್ ಟೆನ್ಸ್ ಇದೆಯೋ ಬಗ್ಗೆ ಅಲ್ಲ. ಪ್ರೆಸೆಂಟ್ ಟೆನ್ಸ್ ಫಾರ್ಮನೋ ಏನೋ ಪ್ಯಾರಾನೋ ಇದು, ಪಾಸ್ಟ್ ಟೆನ್ಸ್ ಪ್ಯಾರಾನೋ ಅಥವಾ ಫ್ಯೂಚರ್ ಟೆನ್ಸ್ ಪ್ಯಾರಾನೋ. ಅಂದ್ರೆ ಇದು ಪ್ಯಾರಾ ಪ್ರೆಸೆಂಟ್ ಬಗ್ಗೆ ಹೇಳ್ತಾ ಇದೆಯೋ, ವರ್ತಮಾನ ಕಾಲದ ಬಗ್ಗೆ ಹೇಳ್ತಾ ಇದೆಯೋ. ಅಂದ್ರೆ ಇಲ್ಲಿ ಗ್ರಾಮರ್ ಟೆನ್ಸ್ ಅಂತ ಹೇಳ್ತಾ ಇಲ್ಲ ನಾನು. ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅದ್ರ ಬಗ್ಗೆ ಹೇಳ್ತಾ ಇದೆಯೋ ಅನ್ನೋದು ಅರ್ಥ ಅಲ್ಲ. ಈ ಒಂದು ಪ್ಯಾರಾ ವರ್ತಮಾನ ಕಾಲದ ಒಂದು ಘಟನೆಗೆ ಸಂಬಂಧಪಟ್ಟಿದೆಯೋ, ಈ ಒಂದು ಪ್ಯಾರಾ ಭೂತಕಾಲದ ಘಟನೆಗಳಿಗೆ ಸಂಬಂಧಪಟ್ಟಿದೆಯೋ, ಈ ಒಂದು ಪ್ಯಾರಾ ಭವಿಷ್ಯದ ಕಾಲಕ್ಕೆ ಸಂಬಂಧಪಟ್ಟಿದೆಯೋ,
ಅಥವಾ ಆ ಘಟನೆಗಳಿಗೆ ಸಂಬಂಧಪಟ್ಟಿದೀವಿ ಅನ್ನೋದು ತಿಳ್ಕೊಳ್ಬೇಕು. ಓಕೆ, ಒಮ್ಮೊಮ್ಮೆ ಮೂರು ಮಿಕ್ಸ್ ಇರ್ತಾವ, ಅದನ್ನು ತಿಳ್ಕೊಳ್ಬೇಕು. ಈಗ ನೋಡ್ರಿ, ಅಂದ್ರ ಓನ್ಲಿ ಪ್ರೆಸೆಂಟ್ ಟೆನ್ಸ್, ಓನ್ಲಿ ಪಾಸ್ಟ್ ಟೆನ್ಸ್, ಓನ್ಲಿ ಫ್ಯೂಚರ್ ಟೆನ್ಸ್ ಅಲ್ಲ, ಅವು 5 ಇರ್ತಾವಲ್ಲ: ಪ್ರೆಸೆಂಟ್ ಟೆನ್ಸ್, ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಎಲ್ಲ 5 ಮಿಕ್ಸ್ ಆಗಿರೋದು. ಈಗ ನೋಡ್ರಿ, ಈ ಪ್ಯಾರಾವನ್ನ ಓದಿದ ತಕ್ಷಣ ಇದು ವರ್ತಮಾನ ಕಾಲದ ಸಂಗತಿಗಳಿಗೆ, ವರ್ತಮಾನ ಕಾಲದ ಘಟನೆಗಳಿಗೆ ಸಂಬಂಧಪಟ್ಟಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹೆಂಗ್ ಹೇಳ್ರಿ? ಹ್ಯಾಸ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಯೂಸ್ ಆಗುತ್ತ, ಅಂದ್ರ ಪ್ರೆಸೆಂಟ್. ಈಗ ನೋಡ್ರಿ, ಇಲ್ಲಿ ಹ್ಯಾವ್ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಯೂಸ್ ಆಗುತ್ತೆ, ಅಂದ್ರೆ ಹ್ಯಾವ್. ನೌ ಇದನ್ನ ನೋಡಿದ ತಕ್ಷಣ ಇಲ್ಲಿ ಈಸ್ ಪ್ರೆಸೆಂಟ್ ಟೆನ್ಸ್ ನೋಡಿದ ತಕ್ಷಣ ಗೊತ್ತಾಗ್ತಾ ಇದು ಪ್ರೆಸೆಂಟ್, ವರ್ತಮಾನ ಕಾಲದ ಸಂಗತಿಗಳಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಗೊತ್ತಾಗುತ್ತೆ. ಅವಾಗ ನೆಕ್ಸ್ಟ್ ಹೋಗ್ಬೇಕು. ಏನ್ ನೋಡ್ರಿ, ಸಿನ್ಸ್ ದ ವರ್ಲ್ಡ್ ಹ್ಯಾಸ್ ಬಿಕಮ್ ಇಂಡಸ್ಟ್ರಿಯಲೈಸ್ಡ್ ಅಂತಂದ್ರೆ ಆ ಔದ್ಯೋಗೀಕರಣಗಳು. ಓಕೆ, ಮೊದಲು ಆ ಪ್ಯಾರಾವನ್ನ ಡಿಸ್ಕ್ರೈಬ್ ಮಾಡ್ತೇನೆ ನಾನು. ಅಂದ್ರೆ ನಿಮ್ಗೆ ಬೇರೆದಕ್ಕೂ ಎಕ್ಸಾಮ್ ಏನಿರ್ತೈತಲ್ಲ, ಬೇರೆ ಎಕ್ಸಾಮ್ ಏನಿರ್ತೈತಲ್ಲ, ಆ ಅವುಗಳನ್ನು ಬಿಡಿಸುವಾಗ ಸ್ವಲ್ಪ ಏನು ಹೆಲ್ಪ್ ಆಗುತ್ತೆ. ಹ್ಯಾಸ್ ಬಿಕಮ್, ವರ್ಲ್ಡ್ ಹ್ಯಾಸ್ ಬಿಕಮ್ ಅಂದ್ರೆ ಆಗುವುದು. ಸಿನ್ಸ್ ಅಂದ್ರ ಆದುದರಿಂದ ಅನ್ನೋದರ್ಥ. ಆದುದರಿಂದ ಇಲ್ಲಿ ಕಂಜಂಕ್ಷನ್ ಇದು ನೋಡ್ರಿ. ಸಿನ್ಸ್ ದ ವರ್ಲ್ಡ್ ಹ್ಯಾಸ್ ಬಿಕಮ್ ಇಂಡಸ್ಟ್ರಿಯಲೈಸ್ಡ್, ಜಗತ್ತು ಔದ್ಯೋಗೀಕರಣವಾಗಿದ್ದರಿಂದ ಅನ್ನೋದರ್ಥ. ದೇರ್ ಹ್ಯಾಸ್, ಇಲ್ಲಿ ಹ್ಯಾಸ್ ಇದೆ ನೋಡ್ರಿ. ದೇರ್ ಹ್ಯಾಸ್ ಸಾರಿ, ಒನ್ ಮಿನಿಟ್. ಇಲ್ಲಿ ಹ್ಯಾಸ್ ಇಲ್ಲ. Okay. There dash an increase in the number of animal species. ನೋಡ್ರಿ, since the world has become industrialized, there dash 87 dash an increase in the number of animal species. ನೋಡ್ರಿ, an increase in the number of animal species. ಇದನ್ನ ನೋಡಿದ ತಕ್ಷಣ ನಿಮಗೆ ಏನು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪ್ರಾಣಿಗಳ ಪ್ರಾಣಿಗಳು ಹೆಚ್ಚಾದವನು ಅನ್ನುವಂತ ಒಂದು ನಿಮಗೆ ಮೀನಿಂಗ್ ಆಗ್ತದೆ ಇಲ್ಲಿ. ನೋಡಿ, there has been an increase in the number of animal species. ಪ್ರಾಣಿಗಳ ನಂಬರ್ ಏನು, ಪ್ರಾಣಿಗಳು ಹೆಚ್ಚಾದವನು ಅನ್ನುವಂತ ಮೀನಿಂಗ್ ನಿಮ್ಗೆ ಸಿಕ್ಕಂಗ ಆಗುತ್ತ. ಹೆಚ್ಚಾಗಿಲ್ಲ. ನೋಡ್ರಿ, ಮುಂದೆ ಏನ್ ಹೇಳಿದಾರ? ಡ್ಯಾಶ್ ಹ್ಯಾವ್ ಐದರ್ ಬಿಕಮ್ ಎಕ್ಸ್ಟಿಂಕ್ಟ್ ಅಂದ್ರ ಅಳಿದು ಹೋಗ್ಯವಂತ, ನಶಿಸಿ ಹೋಗಿದಾವಂತ. ಆರ್ ನಿಯರಿಂಗ್ ಎಕ್ಸ್ಟಿಂಕ್ಷನ್, ಇಲ್ಲಿ ಐತಿ ನೋಡ್ರಿ, ಆರ್ ಇದೆ. ಅದನ್ನ ನೋಡಿದ್ರು ಗೊತ್ತಾಗುತ್ತ ಇದು ಏನಂತೇಳಿ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗುತ್ತೆ. ಎಕ್ಸ್ಟಿಂಕ್ಟ್ ಆರ್ ನಿಯರಿಂಗ್ ಎಕ್ಸ್ಟಿಂಕ್ಷನ್, ಅಳಿದು ಹೋಗ್ಬಿಟ್ಟಿದಾವ ಅಥವಾ ಅಳಿದು ಹೋಗಾಕ ಇನ್ನು ಅವುಗಳು ಅಳಿದು ಹೋಗ್ತಾ ಇದಾವ ಅನ್ನೋದು. ಓಕೆ, ಇನ್ಕ್ರೀಸ್ ಆಗ್ತಾ ಇಲ್ಲ ಅವು. ಓಕೆ, ಮುಂದಿನ ಸೆಂಟೆನ್ಸ್ ಓದಿದ್ರೆ ಗೊತ್ತಾಗುತ್ತೆ. ಬೆಂಗಾಲ್ ಟೈಗರ್ಸ್ ಡ್ಯಾಶ್ ವಿಚ್ ಒನ್ಸ್ ರೋಮ್ಡ್ ಅಂದ್ರ ತಿರ್ಗಾಡೋದು, ದ ಜಂಗಲ್ ಇನ್ ವಾಸ್ಟ್ ನಂಬರ್ಸ್, ಒಮ್ಮೆ ಬಹಳ ದಿನಗಳ ಹಿಂದೆ ಅಥವಾ ಒನ್ಸ್ ರೋಮ್ಡ್ ದ ಜಂಗಲ್ ಇನ್ ದ ವಾಸ್ಟ್ ನಂಬರ್ಸ್, ಬಹಳಷ್ಟು ಹಿಂಡುಗಟ್ಟಲೆ ಜಂಗಲ್ದಲ್ಲಿ ರೋಮ್ ಮಾಡ್ತಿದ್ವು. ನಾವು ಏನಾಗೈತೆ ಈಗ, ನಂಬರ್ ಓನ್ಲಿ 2300, ಈಗ 2300 ಮಾತ್ರ ಬೆಂಗಾಲ್ ಟೈಗರ್ಸ್ ಅದಾವಂತ. ಇದು ಹಿಂದಿನ ಈಗೆಲ್ಲ ಬಹಳ ಬದಲಾವಣೆ ಆಗಿದೆ, ಅಂದ್ರೆ ಇನ್ನಿಷ್ಟು ಕಡಿಮೆ ಆಗಿರ್ಬೋದು. ನಾವು 2300 and dash 2025 their population is estimated ಅಂದ್ರೆ ಅಂದಾಜಿಸಲ್ಪಟ್ಟಿದೆ. ಯಾವುದ್ರ ಪಾಪ್ಯುಲೇಷನ್? ಬೆಂಗಾಲ್ ಟೈಗರ್ಸ್ ಪಾಪ್ಯುಲೇಷನ್ ಈಸ್ ಎಸ್ಟಿಮೇಟೆಡ್ ಟು 2-291-20 ಈ ತರ ಇದೆ. ಈಗ ನೋಡ್ರಿ, ಈಗ ಫಸ್ಟ್ ಒನ್ ಏನಾಗುತ್ತ? ಸಿನ್ಸ್ ದ ವರ್ಲ್ಡ್ ಹ್ಯಾಸ್ ಬಿಕಮ್ ಇಂಡಸ್ಟ್ರಿಯಲೈಸ್ಡ್, ದೇರ್ ಅಂತ ನೋಡ್ರಿ, ಮುಂದೆ ಏನಿದೆ ನೋಡ್ರಿ,
ದೇರ್ ಹ್ಯಾವ್ ಬೀನ್ ಅಂತೀರು, ದೇರ್ ಹ್ಯಾಸ್ ಬೀನ್ ಅಂತೀರು, ದೇರ್ ಹ್ಯಾಡ್ ಬೀನ್ ಅಂತೀರು, ದೇರ್ ವಾಸ್ ಅಂತೀರು. ಇದ್ರಾಗ ಕಂಪಲ್ಸರಿ ಆಪ್ಷನ್ ಅನ್ನ ತೆಗಿಬೇಕು. ಇವು ಬರೋದನ್ನೇ ಇಲ್ರಿ ಅನ್ನೋದನ್ನ ನೋಡ್ಬೇಕು. ಇವು ಆನ್ಸರ್ ಆಗೋದಲ್ಲೇನೆ ಇಲ್ರಿ ಅಂತೇಳಿ ಏನಿರ್ತಾವಲ್ಲ ಅವ್ನ ತೆಗಿಬೇಕು. ಯಾವ ತೆಗಿತೀರಿ? ಈಗ ನಾನು ಮೊದಲೇ ಹೇಳಿದೆ, ಏನಂತ ಹೇಳಿದೆ, ಆ ಕೊಟ್ಟಂತ ಪ್ಯಾರ ವರ್ತಮಾನ ಕಾಲದ ಸಂಗತಿಗೆ ಸಂಬಂಧಪಟ್ಟಿದೆಯೋ, ಭೂತಕಾಲದ ಸಂಗತಿಗೆ ಸಂಬಂಧಪಟ್ಟಿದೆಯೋ, ಭವಿಷ್ಯತ್ ಕಾಲದ ಸಂಗತಿಗೆ ಸಂಬಂಧಪಟ್ಟಿದೆಯೋ ಅಂತೇಳಿ ನೀವು ಚೆಕ್ ಮಾಡ್ರಿ ಅಂತ ಹೇಳಿದೆ. ಇಲ್ಲಿ ವರ್ತಮಾನ ಕಾಲದ ವರ್ಬ್ಸ್ ಯಾವು? ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್ ಬೀನ್, ಹ್ಯಾಸ್ ಬೀನ್. ಅಂದ್ರೆ ಇವು ಎರಡೇ ಬರ್ತಾವಂತ ಅರ್ಥ. ಇದು ಆದ್ರೂ ಇರ್ಬೋದು, ಇದು ಆದ್ರೂ ಇರ್ಬೋದು. ಇವು ಎರಡು ಆಪ್ಷನ್ ಆಗೋದನ್ನೇ ಇಲ್ಲ ಅಂತ. ಯಾಕೆ ಹೇಳ್ರಿ? ವಾಸ್ ಅನ್ನೋದು ಪಾಸ್ಟ್ ಟೆನ್ಸ್, ಹ್ಯಾಡ್ ಬೀನ್ ಅನ್ನೋದು ವಾಸ್ ಅನ್ನೋದು ಪಾಸ್ಟ್ ಟೆನ್ಸ್, ಹ್ಯಾಡ್ ಬೀನ್ ಅನ್ನೋದು ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಬಗ್ಗೆ ಇಲ್ಲಲ್ಲ, ಭೂತಕಾಲದ ಸಂಗತಿಯ ಬಗ್ಗೆ ಅದು ಇಲ್ಲಲ್ಲ ಪ್ಯಾರ. ಅದಕ್ಕಾಗಿ ಇವು ಆಗೋದನ್ನೇ ಇಲ್ಲ. ರಿಮೂವ್ ಮಾಡ್ಬೇಕು, ಎಲಿಮಿನೇಟ್ ಮಾಡ್ಬೇಕು. ಮೊದಲ ಇವುಗಳ ಬಗ್ಗೆ ಯೋಚನೆನೇ ಮಾಡಬಾರ್ದು. ಇಮಿಡಿಯೇಟ್ ಆಗಿ ಇವೆರಡರ ನಡುವೆ ನಿಮಗೆ ಈಗ ಏನು ಇದೆ, ಬೀನ್ ಆಗುತ್ತೋ ಹ್ಯಾಸ್ ಬೀನ್ ಆಗುತ್ತೋ ಅಂತೇಳಿ. ಈಗ ನೋಡ್ರಿ, ಹಿಂದಕ್ಕೆ ಬರ್ರಿ. ಈಗ ಸಿನ್ಸ್ ದ ವರ್ಲ್ಡ್ ಹ್ಯಾಸ್ ಬಿಕಮ್ ಇಂಡಸ್ಟ್ರಿಯಲೈಸ್ ದೇರ್, ನೋಡ್ರಿ ಇಲ್ಲಿ ಮುಂದೆ ಏನೈತಿ ನೋಡ್ರಿ, ಯಾನ್ ಇನ್ಕ್ರೀಸ್ ಅಂತ ಐತಿ. ಈ ಯಾನ್ ಇದ್ದಾಗ ಒಂದು ಅನ್ನೋ ಅರ್ಥ ಕೊಡ್ತದ. ಈಗಿನ ಮಟ್ಟಿಗೆ ನೋಡ್ರಿ, ನಾನು ಸ್ಟ್ರಾಟಜೀಸ್ ಹೇಳ್ತಾ ಇದ್ದೀನಿ ನಿಮಗೆ. ನೀವಲ್ಲಿ ಪೂರ್ತಿ ಗ್ರಾಮೆಟಿಕಲ್ ಆಗಿ ನೋಡ್ಬಾರ್ದು. ನಾನು ಸ್ಟ್ರಾಟಜೀಸ್ ಅನ್ನ ಯೂಸ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ನೋಡ್ರಿ, ಯಾನ್ ಇನ್ಕ್ರೀಸ್ ಅಂದ್ರೆ ನೀವು ಟ್ರಾನ್ಸ್ಲೇಷನ್ ಅನ್ನ ನೋಡಕ್ ಹೋಗ್ಬೇಡ್ರಿ, ಸ್ಟ್ರಾಟಜೀಸ್ ಅನ್ನ ಯೂಸ್ ಮಾಡ್ತೀವಿ. ಯಾನ್ ಇನ್ಕ್ರೀಸ್ ಅಂದ್ರೆ ಯಾನ್ ಮತ್ತು ಎ ಒಂದು ಎನ್ನುವ ಅರ್ಥದಲ್ಲಿ ಬಳಕೆ ಆಗಿರ್ತಾವ. ಓಕೆ, ಏನೋ ಆರ್ಟಿಕಲ್. ಯಾನ್ ಇನ್ಕ್ರೀಸ್ ಅಂದ್ರ ಒಂದು ಅಂತ ತಿಳ್ಕೊಡ್ರಿ. ಈಗ ನೋಡ್ರಿ, ದೇರ್ ಹ್ಯಾಸ್ ಒಂದು ಅಂತ ಇದ್ದಾಗ ಪ್ಲೂರಲ್ ಏನು ಪ್ಲೂರಲ್ ಇದ್ದಾಗ ಏನ್ ಮಾಡ್ತೀವಿ ನಾವು? ಹ್ಯಾವ್ ಯೂಸ್ ಮಾಡ್ತೀವಿ. ಸಿಂಗ್ಯುಲರ್ ಇದ್ದಾಗ ಹ್ಯಾಸ್ ಯೂಸ್ ಮಾಡ್ತೀವಿ. ಈಗ ಅಲ್ಲಿ ಸಿಂಗ್ಯುಲರ್ ಐತು, ಪ್ಲೂರಲ್ ಐತು. ಯಾನ್ ಅನ್ನೋದು ಒಂದು ಅನ್ನೋ ಅರ್ಥದಲ್ಲಿ ಏನು ಬಳಕೆ ಆಗುತ್ತೆ ಅಂತ ಹೇಳಿದ್ನಲ್ಲ, ಅಂದ್ರೆ ಒಂದು ಅನ್ನೋದು ಸಿಂಗ್ಯುಲರ್ ಆಯ್ತು. ಈಗ ಅದಕ್ಕೆ ಏನಾಯ್ತು? ಹ್ಯಾವ್ ಆಗುದಿಲ್ಲ. ಯಾಕಂದ್ರೆ ಇದು ಪ್ಲೂರಲ್ ಇದ್ದಾಗ ಹ್ಯಾವ್ ಬಳಸ್ತೀವಿ ನಾವು. ಹ್ಯಾಸ್ ಬೀನ್, ಹ್ಯಾಸ್ ಬೀನ್, ದೇರ್ ಹ್ಯಾಸ್ ಬೀನ್. There has been an increase in the number of animal species. ಇಲ್ಲಿ ನೋಡ್ರಿ, ಇಲ್ಲಿ ಪ್ಲೂರಲ್ ಏನಾದ್ರು ಬೇರೆ ವರ್ಡ್ ಇತ್ತು ಅಂತಂದ್ರೆ ಹ್ಯಾವ್ ಬೀನ್ ಅಂತ ಬರ್ತಿತ್ತ. ಇಲ್ಲಿ ಸಿಂಗ್ಯುಲರ್ ಐತಿ. ಸಿಂಗ್ಯುಲರ್ ಇಲ್ಲ, ನಾ ಸ್ಟ್ರಾಟಜೀಸ್ ಅನ್ನ ಯೂಸ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ಆ ರೀತಿ ಹೇಳ್ತಾ ಇದ್ದೀನಿ. ಎ ಮತ್ತು ಯಾನ್ ಆರ್ಟಿಕಲ್ ಒಂದು ಎನ್ನುವ ಅರ್ಥದಲ್ಲಿ ಬಳಕೆ ಆಗ್ತಾವ ಇಂಗ್ಲಿಷ್ ನಲ್ಲಿ. ಈಗ ಒಂದು ಅಂದಾಗ ನಾವು ಹ್ಯಾವ್ ಮತ್ತು ಹ್ಯಾಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ನೋಡಿದೀವಿ. ಹ್ಯಾವ್ ಅನ್ನ ಪ್ಲೂರಲ್ ನಾಮಪದ ಅಥವಾ ಸರ್ವನಾಮ ಇದ್ದಾಗ ಬಳಸ್ತೀವಿ. ವಿ, ಯು, ದೇ ಇದ್ದಾಗ ಬಳಸ್ತೀವಿ. ಹಿ, ಶಿ ಇದ್ದಾಗ ಹ್ಯಾಸ್ ಬಳಸ್ತೀವಿ. ಸಿಂಗ್ಯುಲರ್ ಇದ್ದಾಗ, ಈ ಸಿಂಗ್ಯುಲರ್ ಅಂದಾಗ ಐತಿರಲ್ಲ ಈಗ, ಅದಕ್ಕೆ ಹ್ಯಾಸ್ ಬೀನ್ ಬರ್ತದೆ. ದಿಸ್ ಇಸ್ ದ ಫಸ್ಟ್. ನೆಕ್ಸ್ಟ್ ನೋಡ್ರಿ, ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಎನಿಮಲ್ ಸ್ಪೀಸೀಸ್. ಪ್ರಾಣಿಗಳ ಒಂದು ವಂಶಗಳಲ್ಲಿ ಏನು ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿಲ್ಲ, ಆಕ್ಚುಲಿ ಇಲ್ಲಿ ಏನಂದಿದ್ದಾರೆ ಮುಂದೆ? ಎಕ್ಸ್ಟಿಂಕ್ಟ್ ಆಗಿದೆ, ಅಳಿದು ಹೋಗ್ತಾ ಇದಾವೆ. ನೋಡ್ರಿ, ಸ್ಪೀಸೀಸ್ ಸೆಕೆಂಡ್ ಆಪ್ಷನ್ ಐತಿ ನೋಡ್ರಿ. ದೇರ್ ಹ್ಯಾಸ್ ಬೀನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಎನಿಮಲ್ ಸ್ಪೀಸೀಸ್ ದ್ಯಾಟ್ ಹೂ, ಹೂಸ್. ಇವು ರಿಲೇಟಿವ್ ಪ್ರೊನೌನ್ ಅಂತಾರೆ. ರಿಲೇಟಿವ್ ಪ್ರೊನೌನ್. ರಿಲೇಟಿವ್ ಪ್ರೊನೌನ್ ಅಂದ್ರ, ಫಾರ್ ಎಕ್ಸಾಂಪಲ್, I met my friend who was standing at Srinagar. I met a friend who was in Bangalore. ಬೆಂಗಳೂರಿನಲ್ಲಿದ್ದ ಗೆಳೆಯನನ್ನು ನಾನು ಭೇಟಿಯಾದೆ ಅನ್ನೋದು ಅರ್ಥ. ಓಕೆ, ಹೂಸ್, ವಿಚ್, ದ್ಯಾಟ್ ಇವೆಲ್ಲ ರಿಲೇಟಿವ್ ಪ್ರೊನೌನ್ ಅಂತಾರೆ. ಈಗ ನೋಡ್ರಿ, ಇಲ್ಲಿ ಹೂ, ಹೂಸ್ ಬಂದಾಗ ಅದ್ರ ಹಿಂದೆ ಏನಿರ್ಬೇಕಂದ್ರ ವ್ಯಕ್ತಿ ಇರ್ಬೇಕು. ಹೂ, ಹೂಸ್ ಇದ್ದಾಗ ಅಥವಾ ದ್ಯಾಟ್ ಇದ್ದಾಗೂ ವ್ಯಕ್ತಿ ಇರ್ತತ. ಅದನ್ನ ಪ್ರಾಣಿಗಳಿಗೂ ಬಳಸ್ತೀವಿ. ಈಗ ನೋಡ್ರಿ, ಹೂ, ಹೂಸ್
ಇಲ್ಲಿ ಹೂಸ್ ಆಗ್ಬೇಕು, ಇದು ಒಂದು ಹೂಸ್ ಆಗ್ಬೇಕು. ಹೂ, ಹೂಸ್ ಇವೇನು ವ್ಯಕ್ತಿಗಳು ಇದ್ದಾಗ ಬಳಸ್ತೀವಿ ಇವುಗಳನ್ನ. ವಿಚ್, ದ್ಯಾಟ್ ಪ್ರಾಣಿಗಳು ಇದ್ದಾಗ ಅಥವಾ ವಸ್ತುಗಳು ಇದ್ದಾಗ ಬಳಸ್ತೀವಿ. ಥಿಂಗ್ಸ್ ಆರ್ ಎನಿಮಲ್ಸ್ ಇದ್ದಾಗ ಏನು ವಿಚ್, ದ್ಯಾಟ್ ಅನ್ನ ಬಳಸ್ತೀವಿ. ಇದರಲ್ಲಿ ವಿಚ್ ಇಲ್ಲ. ಈ ಕ್ವಶನ್ ನೋಡ್ರಿ ನೀವು, ನೋಡ್ರಿ, ದೇರ್ ಹ್ಯಾಸ್ ಬಿನ್ ಎನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಅನಿಮಲ್ ಸ್ಪೀಸೀಸ್. ಇಲ್ಲಿ ನೋಡ್ರಿ, ಎನಿಮಲ್ ಸ್ಪೀಸೀಸ್ ಅಂದ್ರೆ ಏನಿಗಿದೆ? ಪ್ರಾಣಿಗಳಲ್ಲಿ. ಪ್ರಾಣಿಗಳಿದ್ದಾಗ ಏನ್ ಬಳಸ್ಬೇಕಂತ ಹೇಳಿ ನಾವು ದ್ಯಾಟ್. ವಿಚ್ನು ಬರುತ್ತೆ, ಆದ್ರೆ ವಿಚ್ ಆಪ್ಷನ್ ದಲ್ಲಿ ಇಲ್ಲಲ್ಲ. ಹೂ, ಹೂ, ಹೂಸ್ ಇದಂತೂ ಆಗುದಿಲ್ಲ. ಎಪಾಸ್ಟ್ರಫಿ ಮಾಡಿದಾರ, ಆಗುದಿಲ್ಲ ಅದು. ಹೂಸ್, ಹೂ ಇವು ವ್ಯಕ್ತಿಗಳಿದ್ದಾಗ ಬಳಸ್ತೀವಿ. ಆದರೆ ಇದ್ರ ಹಿಂದೆ ಏನಿದೆ? ವ್ಯಕ್ತಿ ಇಲ್ಲ, ಎನಿಮಲ್ಸ್ ಅದಾವ. ಎನಿಮಲ್ಸ್ ಇದ್ದಾಗ ಏನ್ ಬಳಸಬಹುದು? ದ್ಯಾಟ್ ಬಳಸಬಹುದು ಅಥವಾ ವಿಚ್ ಅನ್ನ ಬಳಸಬೇಕು. ದ್ಯಾಟ್ ಬಳಸ್ತೀವಿ ನಾವು. ಓಕೆ, ದಟ್ ಅಂದ್ರೆ ಸಿಂಗ್ಯುಲರ್ ಆಯ್ತಲ್ರಿ. ಮುಂದೆ ಹ್ಯಾವ್ ಯಾಕಾಯ್ತ್ರಿ ಅಂತಂದ್ರ, ಹ್ಯಾವ್ ಇದಕ್ ಸಂಬಂಧಪಟ್ಟಿದ್ದು. ಸ್ಪೀಸೀಸ್ ಪ್ಲೂರಲ್ ಇದೆ ನೋಡ್ರಿ. ದ್ಯಾಟ್ ಹ್ಯಾವ್, ದ್ಯಾಟ್ ಅನ್ನೋದು ಇದು ಇದನ್ನ ಇಂಡಿಕೇಟ್ ಮಾಡುತ್ತ. ಯಾವ್ದನ್ನ ಇಂಡಿಕೇಟ್ ಮಾಡುತ್ತಾ? ಎನಿಮಲ್ ಸ್ಪೀಸೀಸ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತ ದ್ಯಾಟ್. ಅದಕ್ಕೆ ರಿಲೇಟಿವ್ ಪ್ರೊನೌನ್ ಅಂತೀವಿ, ಎನಿಮಲ್ ಸ್ಪೀಸೀಸ್. ಓಕೆ, ಎನಿಮಲ್ಸ್ ಇದ್ದಾಗ, ವಸ್ತುಗಳು ಇದ್ದಾಗ ದ್ಯಾಟ್ ಮತ್ತು ವಿಚ್ ಅನ್ನ ಯೂಸ್ ಮಾಡ್ತೀವಿ. ಅವುಗಳಿಗೆ ನಾವು ರಿಲೇಟಿವ್ ಪ್ರೊನೌನ್ ಅಂತ ಹೇಳ್ತೀವಿ. ಎನಿಮಲ್ ಸ್ಪೀಸೀಸ್ ದ್ಯಾಟ್ ಹ್ಯಾವ್. ಈಗ ಆನ್ಸರ್ ಯಾವ್ದಾಯ್ತು ಹೇಳ್ರಿ? ನೆಕ್ಸ್ಟ್ ಇದು ಆನ್ಸರ್, ದೆನ್ ಫಸ್ಟ್ ಒನ್. ನೆಕ್ಸ್ಟ್ ಕಮ್ ಟು ದ ಕ್ವಶನ್. ನೋಡ್ರಿ, ದಟ್ ಹ್ಯಾವ್ ಐದರ್ ಬಿಕಮ್ ಎಕ್ಸ್ಟಿಂಕ್ಟ್. ಐದರ್ ಆರ್ ಬರ್ತಾರ. ಐದರ್ ಬಂದಲ್ಲಿ ಮುಂದ ಆರ್ ಇರ್ಲೇಬೇಕು. ಒಮ್ಮೆ ಇಲ್ಲಿಯೂ ಏನ್ ಕೊಟ್ಟಿರ್ಬೋದು? ಡ್ಯಾಶ್ ಕೊಟ್ಟಿರ್ಬೋದು. ಅವ್ರು ನಾರ್ ಅಂತ ಬರ್ದಿರ್ತಾರ ಒಮ್ಮೆ. ಈ ತರ ನೀವು ಅನಾಲಿಸಿಸ್ ಮಾಡ್ಕೋತ ಓದ್ಬೇಕು. ಯಾಕಂದ್ರ ಹಿಂಗ ಅನಾಲಿಸಿಸ್ ಮಾಡೋದ್ರಿಂದ ಬೇರೆ ಎಕ್ಸಾಮ್ ದಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಈ ಅನಾಲಿಸಿಸ್ ಏನ್ ಮಾಡ್ತಿರ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಕ್ವಶನ್ ಬರ್ಬೋದು ನಿಮಗೆ ಎಕ್ಸಾಮ್ ದಲ್ಲಿ. ಓಕೆ, ಹ್ಯಾವ್ ಐದರ್ ಬಿಕಮ್ ಎಕ್ಸ್ಟಿಂಕ್ಟ್. ಅವು ಹೋಗಿರ್ಬೋದು, ಅಳಿದು ಹೋಗಿರ್ಬೋದು, ನಾಶ ಹೊಂದಿರಬಹುದು, ನಶಿಸಿ ಹೊಂದಿರಬಹುದು. ಆರ್ ಅಥವಾ ಆರ್ ನಿಯರಿಂಗ್ ಎಕ್ಸ್ಟಿಂಕ್ಷನ್, ಅಥವಾ ನಾಶ ಹೊಂತಾ ಇರಬಹುದು. ಕಡಿಮೆ ಸಮಯದಲ್ಲಿ ನಾಶ ಹೊಂತಿರಬಹುದು. ಓಕೆ, ಇದು ಬೆಂಗಾಲ್ ಟೈಗರ್ಸ್. ಈಗ ಒಮ್ಮಿದ್ದೊಮ್ಮಲ್ಲಿ ಎದಕ್ ಜಂಪ್ ಆಗಿದಾರ ನೋಡ್ರಿ? ಎಕ್ಸಾಂಪಲ್ ಕೊಡಾಕ್ ಜಂಪ್ ಆಗಿದಾರ ಅವ್ರು. ಈಗ ಒಂದು ಎಕ್ಸಾಂಪಲ್ ಕೊಡಾಕತ್ತಾರ, ಇದ್ರ ಹೇಳಿದಾರ ಹಿಂಗ ಆಗ್ತಾ ಇದೆ ಅಂತ. ಅದಕ್ಕೆ ಅದು ಎವಿಡೆನ್ಸ್ ಕೊಡ್ಬೇಕಲ್ಲ ಅವ್ರು. ಹಂಗ ಹಿಂಗ ಏನು ಹೇಳ್ಬಿಟ್ರೆ ಎನಿಮಲ್ಸ್ ಏನು ಅಳಿದ್ ಹೋಗಕತ್ಯಾವ, ನಾಶ ಹೊಂತಾ ಇದಾವ ಅಂತೇಳಿ ಓರಲ್ ಆಗಿ ಹೇಳಿದ್ರ, ನಾವ್ ಮಾತಾಡಿದ್ರೆ ಯಾರು ಕೇಳುದಿಲ್ಲ. ಅವನ್ನ ಎವಿಡೆನ್ಸ್ ತೋರ್ಸ್ಬೇಕಲ್ಲ ನಾವು, ಏನು ಸಾಕ್ಷಿ ತೋರ್ಸ್ಬೇಕಲ್ಲ. ಅದಕ್ಕ ಸಾಕ್ಷಿ ಅಂದ್ರ ಎಕ್ಸಾಂಪಲ್ ಅಂತ ಇಲ್ಲಿ ಅರ್ಥ. ಬೆಂಗಾಲ್ ಟೈಗರ್ಸ್ ಇದು ಎಕ್ಸಾಂಪಲ್. ನೋಡ್ರಿ ಏನ್ ಮಾಡಿದಾರ ಅವರು. ಹವೆವರ್, ಆಲ್ದೋ, ನೆವರ್ಲೆಸ್, ಫಾರ್ ಇನ್ಸ್ಟೆನ್ಸ್. ಹವೆವರ್ ಅಂದ್ರ ಆದಾಗ್ಯೂ, ಅಲ್ಲಿ ಆದಾಗ್ಯೂ ಬರುದಿಲ್ಲ. ಆಲ್ದೋ ಇದು ಆದಾಗ್ಯೂ, ಇದು ಆದಾಗ್ಯೂ, ಇವು ಮೂರು ಆದಾಗ್ಯೂನ. ಓಕೆ, ಇದು ಮೂರು ಫಾರ್ಮಲ್ ಸೆಂಟೆನ್ಸ್ ಗಳಲ್ಲಿ ಬಳಸ್ತೀವಿ. ಇವು ಆದಾಗ್ಯೂ ಆದಾಗ್ಯೂ ಅಂತ ಹೇಳ್ತೀವಲ್ಲ, ಅಂತ ಸಂದರ್ಭಗಳಲ್ಲಿ ಇವನ್ನ ಯೂಸ್ ಮಾಡ್ತೀವಿ. ಈ ಫಾರ್ ಎಕ್ಸಾಂಪಲ್ ಅಂತ ಹೇಳಾಕ ಇನ್ನೊಂದು ಇಂಗ್ಲಿಷ್ ನಲ್ಲಿ ವರ್ಡ್ ಯಾವ್ದಿದೆ ಅಂದ್ರ ಫಾರ್ ಇನ್ಸ್ಟನ್ಸ್ ಅಂತಾರ. ಫಾರ್ ಇನ್ಸ್ಟನ್ಸ್, ಫಾರ್ ಎಕ್ಸಾಂಪಲ್. ಬಟ್ ಫಾರ್ಮಲ್ ಆಗಿ ಯೂಸ್ ಆಗುತ್ತಾ ಫಾರ್ ಇನ್ಸ್ಟನ್ಸ್ ಅಂದ್ರ ಫಾರ್ ಎಕ್ಸಾಂಪಲ್ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ಅದು. ಓಕೆ, ಈಗ ನೋಡ್ರಿ, ಬೆಂಗಾಲ್ ಟೈಗರ್ಸ್ ಫಾರ್ ಎಕ್ಸಾಂಪಲ್, ಫಾರ್ ಇನ್ಸ್ಟನ್ಸ್ ಅಂದಾಗ. ಫಾರ್ ಇನ್ಸ್ಟನ್ಸ್, ವಿಚ್ ಒನ್ಸ್ ರೋಮ್ಡ್. ವಿಚ್ ಅಂದ್ರ ಇದು ಬೆಂಗಾಲ್ ಟೈಗರ್ಸ್ ಇದು. ಓಕೆ, ಇಲ್ಲಿ ಕಾಮ ಕೊಟ್ಟಿದಾರ ನೋಡ್ರಿ. ವಿಚ್ ಹಿಂದ್ಗಡೆನ ಮತ್ತೆ ಇಲ್ಲಲ್ರಿ ಬೆಂಗಾಲ್ ಟೈಗರ್ಸ್ ಅಂತಂದ್ರ ಕಾಮ ಕೊಟ್ಟಿದಾರ. ಅದಕ್ಕ ಈ ವಿಚ್ ಬೆಂಗಾಲ್ ಟೈಗರ್ಸ್ ಗೆ ಸಂಬಂಧಪಡುತ್ತ. ಈಗ ಇದು ಸಹಿತ ರಿಲೇಟಿವ್ ಪ್ರನೌನ್ ಇದು. ವಿಚ್ ಒನ್ಸ್ ರೋಮ್ಡ್ ಇನ್ ದ ಜಂಗಲ್ ಇನ್ ವಾಸ್ಟ್ ನಂಬರ್ಸ್. ಬಹಳಷ್ಟು ಹಿಂಡು ಗಂಟಲೆ ಜಂಗಲ್ನಲ್ಲಿ ರೋಮ್ ಮಾಡ್ತಿದ್ವು. ಓಕೆ, ನಾವು ಈಗ ಏನಾಗಿದೆ ಅಂದ್ರ ನಾವು ನಂಬರ್ ಓನ್ಲಿ 2300. ಈಗ ಎಷ್ಟು ಬಂದಾವ? 2300. ಮೊದಲೆಲ್ಲ 5, 10,000 ಇದ್ದಿರ್ಬೋದು. ಈಗ ನಾವು ನಂಬರ್ ಓನ್ಲಿ 2300, 2300. ಮುಂದ್ ನೋಡ್ರಿ, ಡ್ಯಾಶ್ 2025 ಅಂದ್ರೆ ಡ್ಯಾಶ್ 2025 ಇಲ್ಲಿ ಏನಾಗುತ್ತ ಅಂತ ಹೇಳಿದಾರ. 2025 ದೇರ್ ಪಾಪ್ಯುಲೇಷನ್ ಈಸ್ ಎಸ್ಟಿಮೇಟೆಡ್. ಎಸ್ಟಿಮೇಟೆಡ್ ಅಂದ್ರ ಅಂದಾಜಿಸಲ್ಪಟ್ಟಿದೆ.
ಯಾವಾಗ ಅಂದ್ರೆ ಫಾರ್ ಎಕ್ಸಾಂಪಲ್ 2015 ಅಂತ ತಿಳ್ಕೊಡ್ರಿ. ಈಗ ಇದನ್ನ ನಾವು 2015 ಅದೀವಿ ಅಂತ ತಿಳ್ಕೊಡ್ರಿ. ಅಂದ್ರೆ ಇಲ್ಲಿಗೆ ಎಸ್ಟಿಮೇಟ್ ಮಾಡಿದಾರ ಅವ್ರು 2025ಕ್ಕ ಏನ್ ಆಗ್ಬಹುದು ಅನ್ನೋದು ಎಸ್ಟಿಮೇಟ್ ಮಾಡ್ಯಾರ. ದೇರ್ ಪಾಪ್ಯುಲೇಷನ್, ಅವುಗಳ ಜನಸಂಖ್ಯೆ, ಐ ಮೀನ್ ಟೈಗರ್ಸ್ ಒಂದು ನಂಬರ್, ದೇರ್ ಪಾಪ್ಯುಲೇಷನ್ ಈಸ್ ಎಸ್ಟಿಮೇಟೆಡ್ ಟು, ಅಂದಾಜಿಸಲ್ಪಟ್ಟದ ಎಷ್ಟು, ಇನ್ ದ ಇಯರ್, ಬೈ ದ ಇಯರ್, ಬಿಫೋರ್ ದ ಇಯರ್, ಆಫ್ಟರ್ ದ ಇಯರ್. ಓಕೆ, ಈಗ ಬೈ ದ ಇಯರ್, ಇನ್ ದ ಇಯರ್, ಆಫ್ಟರ್ ದ ಇಯರ್ ಯಾವ್ದಾಗುತ್ತೆ ನೋಡ್ರಿ. ಬೈ ದ ಇಯರ್, ಇನ್ ದ ಇಯರ್, ಬೈ ದ ಇಯರ್, ಬಿಫೋರ್ ದ ಇಯರ್, ಆಫ್ಟರ್ ದ ಇಯರ್. ಇದರಲ್ಲಿ ಕಂಪಲ್ಸರಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆಪ್ಷನ್ ಅನ್ನ ಕಂಪಲ್ಸರಿ ಇಲ್ಲಿ ಎಲಿಮಿನೇಟ್ ಮಾಡ್ಬೇಕಂತ ಹೇಳಿ ನೋಡ್ರಿ. ಬಿಫೋರ್ ದ ಇಯರ್, ನೋ. ಇಯರ್ ಮೊದಲು ನೋಡ್ರಿ, ವರ್ಷಕ್ಕಿಂತ ಮೊದಲು, ಆಫ್ಟರ್ ದ ಇಯರ್, ನೋ. ನೋಡಿದ ತಕ್ಷಣ ಗೊತ್ತಾಗುತ್ತದ. ಅಂಡ್ ಇನ್ ದ ಇಯರ್ ಅಂತ ಹೇಳಿಕ್ ಆಗೋದಿಲ್ಲ. ಎಸ್ಟಿಮೇಟ್ ಇದ್ದಾಗ ಕರೆಕ್ಟ್ ಆಗಿ ಇದೇ ಇಯರ್ ಅಂತ ಹೇಳಿಲ್ಲ ಅವರು, ಎಸ್ಟಿಮೇಟ್ ಅಂತ ಹೇಳಿದಾರ. ಆ ಏನು 2025 ಅನ್ನೋದು ಅಲ್ಲಿ 2025ಕ್ಕ ಆಗುತ್ತಂತ ಹೇಳಿಲ್ಲ ಅವ್ರು. ಅದಕ್ಕೆ ಇನ್ ದ ಇಯರ್ ಬರುದಿಲ್ಲ. ಇನ್ ದ ಇಯರ್ 2025, 2025ಕ್ಕ ಅವುಗಳ ಒಂದು ಪಾಪ್ಯುಲೇಷನ್ 0 ಆಗುತ್ತಂತ ಹೇಳಿಲ್ಲ ಅವರು. 2025 ಒಳಗೆ ಅಂತ ಹೇಳಿದಾರ ಅವ್ರು. ಓಕೆ, ಅದಕ್ಕ ಬೈ ದಿ ಇಯರ್ ಈಸ್ ಕರೆಕ್ಟ್. ಬೈ ದಿ ಇಯರ್, ಬೈ ದಿ ಇಯರ್ 2025. ಓಕೆ, ಬೈ ದಟ್ ನೋ 2030 ಲೈಕ್ ದಿಸ್. ನಾವು 2030 2028 ಅಂತ ಮಾತಾಡ್ತೀವಲ್ಲ, ಆ ಅರ್ಥದಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬೈ ದಿ ಇಯರ್ 2025, ದೇರ್ ಪಾಪ್ಯುಲೇಷನ್ ಈಸ್ ಎಸ್ಟಿಮೇಟೆಡ್ ಟು, ಈಗ ಏನ್ ಬರ್ತದ ನೋಡ್ರಿ. ಎಸ್ಟಿಮೇಟೆಡ್ ಟು ಏನಾಗುತ್ತ, ಎಸ್ಟಿಮೇಟೆಡ್ ಟು ಕಮ್ ಅಪ್. ಈಗ ಮುಂದಿಂದು ವರ್ಡ್ ಏನಿದೆ, ಜೀರೋ ಇದೆ ಅಂತ, ಅಂದ್ರೆ ಡಿಕ್ರೀಸ್ ಆಗ್ತಾ ಇದೆ, ಅಂದ್ರೆ ನಂಬರ್ ಕೆಳಗೆ ಹೋಗ್ತಾ ಇದೆ ಅಂತ, ಡಿಕ್ರೀಸ್ ಆಗ್ತಾ ಇದೆ ಅಂತ. ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳಕ ಈಗ ನೋಡ್ರಿ, ಇದರಲ್ಲಿ ಯಾವ್ದನ್ನ ಕಂಪಲ್ಸರಿ ತೆಗಿತೀರ. ಈಗ ಡಿಕ್ರೀಸ್ ಆಗುತ್ತೆ, ಕಡಿಮೆ ಆಗ್ತಾ ಇದೆ. ಇಲ್ಲಿ ಅಪ್ ಅಂದ್ರೆ ಮೇಲೆ ಹೋಗ್ತಾ ಇದೆ ಅಲ್ಲ, ತಪ್ಪಾಗುತ್ತೆ ಇದು. ಕಮ್ ಅಪ್, ಅಪ್, ನೋ. ಗೋ ಡೌನ್, ಇದನ್ನ ಹೋಲ್ಡ್ ಮಾಡ್ರಿ. ಗೋ ಅಹೆಡ್, ಮುಂದೆ ಹೋಗುತ್ತನ್ರಿ ಇದು. ನಂಬರ್ ಮುಂದೆ ಹೋಗ್ತಾ ಇಲ್ಲಲ್ಲ, ಕಡಿಮೆ ಆಗ್ತಾ ಇದೆ ಅಂತ ಹೇಳಿದಾರೆ ಅಲ್ಲಿ, ಜೀರೋ ತಂದಿದ್ದಾರೆ ಮುಂದೆ. ಓಕೆ, ಗೋ ಡೌನ್, ನೋ. ಗೋ ಓವರ್, ಮೇಲೆ ಹೋಗುತ್ತಾನ ನಂಬರ್, ನೋ. ಏನೋ ಅದು ತಪ್ಪಿದೆ, ಬಟ್ ಇರ್ಲಿ. ಗೋ ಓವರ್ ಮೀನಿಂಗ್ ಇದೆ, ತಪ್ಪಿದೆ ಅಂತಲ್ಲ, ಮೀನಿಂಗ್ ಇದೆ, ಅದಕ್ಕೆ ಸೂಟೇಬಲ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಗೋ ಓವರ್ ಹೆಚ್ಚಾಗುದು ಅನ್ನೋದು ಅರ್ಥ ತೋರಿಸುತ್ತದ. ಇಲ್ಲಿ ನಂಬರ್ ಹೆಚ್ಚಾಗ್ತಾ ಇಲ್ಲ, ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗ್ತಾ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತಾ ನೋಡ್ರಿ. ಈಸ್ ಎಸ್ಟಿಮೇಟೆಡ್ ಟು ಡ್ಯಾಶ್ ಟು ಜೀರೋ ಅಂದಿವಿ ನಾವು. ಓಕೆ, ಎಸ್ ಟು ಡ್ಯಾಶ್ ಟು ಜೀರೋ. ಜೀರೋ ಅಂದ್ರೆ ಕಡಿಮೆ ಆಗೋದಲ್ಲ. ಕಡಿಮೆ ಆಗೋದಂದ್ರೆ ಏನಾಗುತ್ತಾ, ಡೌನ್ ಆಗೋದಲ್ಲ. ಡೌನ್, ಗೋ ಡೌನ್, ಗೋ ಡೌನ್. ಎಸ್ಟಿಮೇಟೆಡ್ ಟು ಗೋ ಡೌನ್ ಟು ಜೀರೋ. ಆ ಅರ್ಥದಲ್ಲಿ ನಾವು ಬಳಕೆ ಮಾಡ್ಬೇಕು. ಇಲ್ಲಿ ನೋಡಿ, ಗೋ ಹೆಡ್, ಮುಂದಕ್ಕೆ ಹೋಗ್ತತನ ನಂಬರ್, ಹೋಗುದಿಲ್ಲ. ಗೋ ಓವರ್, ಮೇಲೆ ಹೋಗ್ತತನ, ಹೋಗುದಿಲ್ಲ. ಕಮ್ ಅಪ್, ಕಮ್ ಅಪ್ ಅಂದ್ರ ಮೇಲೆ ಹೋಗುದು, ಅದು ಆಗುದಿಲ್ಲ. ಓಕೆ, ನಂಬರ್ ಜೀರೋಕ್ ಹೋಗುತ್ತಂದ್ರೆ ಕೆಳಗೆ ಹೋಗ್ಬೇಕಲ್ಲ, ಅದಕ್ಕೆ ಗೋ ಡೌನ್ ಅಂತ ಹೇಳ್ಬೇಕಾರ. ಗೋ ಡೌನ್ ಟು ಜೀರೋ. ಈ ತರ ಕೆಲವೊಂದಿಷ್ಟು ಸ್ಟ್ರಾಟಜೀಸ್ ಅನ್ನ ಯೂಸ್ ಮಾಡ್ಬೇಕು. ಬಟ್ ಇಂಗ್ಲಿಷ್ ನಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ನಾಲೆಜ್ ಇತ್ತಂದ್ರ ಕಷ್ಟ ಆಗುದಿಲ್ಲ, ಇದು ಈಸಿ ಅನ್ಸುತ್ತದ. ಓಕೆ, ಸ್ವಲ್ಪ ಗ್ರಾಮರ್ ಗೊತ್ತಿರಬೇಕು. ಗ್ರಾಮೆಟಿಕಲ್ ಐಟಮ್ಸ್ ಅಥವಾ ಗ್ರಾಮೆಟಿಕಲ್ ಆಸ್ಪೆಕ್ಟ್ಸ್ ಇದ್ರ ಅವುಗಳನ್ನು ನೋಡಿ ನೀವು ಒಂದಿಷ್ಟು 5ರಲ್ಲಿ 3 ಆದ್ರೂ ಕರೆಕ್ಟ್ ಆಗ್ತಾವ. ಕೆಲವೊಂದಿಷ್ಟು ಸುಟೇಬಲ್ ವರ್ಡ್ಸ್ ಅನ್ನು ಯೂಸ್ ಮಾಡುವ ಬರ್ತಾವ ಇದ್ರಲ್ಲಿ. ನೋಡ್ರಿ, ಒಮ್ಮೊಮ್ಮೆ ಸಿನ್ಸ್ ದ ವರ್ಡ್ ಹ್ಯಾಸ್ ಬಿಕಮ್ ಇಂಡಸ್ಟ್ರಿಯಲೈಸ್, ದೇರ್ ಹ್ಯಾಸ್ ಬಿನ್ ಸ್ಟಡಿ ಇನ್ಕ್ರೀಸ್ ಅಂತ ಬರ್ತದ. ಡ್ಯಾಶ್ ಇನ್ಕ್ರೀಸ್ ಅಂತ ಕೊಟ್ಟಾಗ ಸ್ಟಡಿ ಇನ್ಕ್ರೀಸ್, STADY ಅಂತೇಳಿ ಅಂತ ಪರ್ಟಿಕ್ಯುಲರ್ ವರ್ಡ್, ಸುಟೇಬಲ್ ವರ್ಡ್ ಅನ್ನು ಯೂಸ್ ಮಾಡುವಂತವು ಬರ್ತಾವ. ಅವಾಗ ಇಂಗ್ಲಿಷ್ ನಲ್ಲಿ ನಮಗೆ ವಾಸ್ಟ್ ನಾಲೆಜ್ ಬೇಕಾಗುತ್ತೆ. ಇಲ್ಲದೇ ಇದ್ರ ಇವು ತೊಂದರೆ ಆಗ್ತಾವ. ಆಲ್ಮೋಸ್ಟ್ ಇದು ಗ್ರಾಮೆಟಿಕಲ್ ಪಾಯಿಂಟ್ಸ್ ಗೆ ಸಂಬಂಧಪಟ್ಟಿದೆ. ಹಿಂಗಾಗಿ ನಿಮಗೆ ಗ್ರಾಮರ್ ಚೆನ್ನಾಗಿದ್ರ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಈ ರೀತಿಯಾಗಿ ನೀವು ಕ್ವಶನ್ ಪೇಪರ್ ಅನ್ನ ಬಿಡಿಸ್ಬೇಕು. ಇಲ್ಲಿಗೆ ನನ್ನ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.